ಇವತ್ತು ನಮ್ಮ ವಿಡಿಯೋ ಜಸ್ಟ್ ಸಿಂಪಲ್ ಸರ್, ಬ್ರೂಡಿಂಗ್ ಸೆಟಪ್ ಯಾವ ತರ ಮಾಡ್ಕೋಬೇಕು ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಸರ್. ಈ 10x20 ಇರ್ತಕ್ಕಂಥ ರೂಮ್ ಆಗಿರ್ಬೋದು, ಮರಿಗಳನ್ನ ಒಳಗಡೆ ಬಿಟ್ಬಿಡ್ತಾರೆ, 2 ಕಾರ್ನರ್ ಅಲ್ಲಿ 2 ಬಲ್ಪ್ ಹಾಕ್ಬಿಡ್ತಾರೆ. ಅವಾಗ ಮರಿಗಳು ಏನಾಗುತ್ತೆ ಅಂದ್ರೆ ಸ್ವಲ್ಪ ವೀಕ್ನೆಸ್ ಆಗಿ ಸತ್ತೋಗ್ಬಿಡುತ್ತೆ. ಆ ತರ ಅಲ್ಲ, ಬ್ರೂಡಿಂಗ್ ಸೆಟಪ್ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಮರಿಗಳ ಬೆಳವಣಿಗೆ ಅಷ್ಟೇ ಪರ್ಫೆಕ್ಟ್ ಆಗಿ ಬೆಳವಣಿಗೆ ಆಗುತ್ತೆ. ಈ ವಿಷಯಕ್ಕೆ ನಾವು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಒಂದಿಗೆ ಈ ವಿಡಿಯೋನಲ್ಲಿ ಬರ್ತಾ ಇದೀವಿ, ತೋರಿಸ್ಕೊಡ್ತೀವಿ ಸರ್ ಪ್ರಾಕ್ಟಿಕಲ್ ಆಗಿ ಯಾವ ತರ ಮಾಡ್ಬೇಕು. ನೆಲದ ಮೇಲೆ ಈ ತರ ಇಟ್ಬಿಟ್ಟು ಬ್ರೂಡಿಂಗ್ ಸೆಟಪ್ ಮಾಡ್ಬಾರ್ದು ಸರ್ ಯಾವತ್ತೂ. ಯಾಕಂದ್ರೆ ಸ್ವಲ್ಪ ಏನಾದ್ರು ನಾವು ವಾಟರ್ ಎಲ್ಲ ಇಟ್ಟಿರ್ತಾ ಇರ್ತೀವಿ, ಅದೆಲ್ಲ ಚೆಲ್ಲಿದ್ರೆ ಇರುವೆಗಳು ಬಂದ್ಬಿಟ್ಟು ಮರಿಗಳನ್ನ ಕಡಿದು ಸಾಯಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮಣ್ಣು ಹಾಕ್ಬಾರ್ದು ಸರ್, ಮರಳು ಹಾಕ್ಬೇಕು ಸರ್. ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್. ನನ್ನ ಹೆಸರು ಶ್ರೀಧರ್ ಅಂತ. ಇದು ನಮ್ದು ಅಡ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಅನ್ನೋ ವಿಲೇಜು. ನಾವಿಲ್ಲಿ ಇನ್ಕ್ಯುಬೇಟರ್ಸ್ ತಯಾರಿ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಹತ್ರ ಪರ್ಚೇಸ್ ಮಾಡಿರೋರು ಜಾಸ್ತಿ ಜನಕ್ಕೆ ಆಲ್ರೆಡಿ ಗೊತ್ತು. ನಮ್ಮ ಸೇಲ್ಸ್ ಬಂದ್ಬಿಟ್ಟು ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ, ಇಷ್ಟು 5 ರಾಜ್ಯಗಳಿಗೆ ನಾವು ಸೇಲ್ ಮಾಡ್ತಾ ಇದ್ವಿ ಪ್ರೆಸೆಂಟ್. ಆದ್ರೆ ನಮ್ಮಲ್ಲಿ ನಿಮಗೆ 70 ಮೂಟೆ ಕೆಪಾಸಿಟಿ ಹಿಡಿತಕ್ಕಂಥ ಇನ್ಕ್ಯುಬೇಟರ್ ಸಿಗುತ್ತೆ ಸರ್. ಅದು ಬಂದ್ಬಿಟ್ಟು 6,500 ಆಗುತ್ತೆ. ನೆಕ್ಸ್ಟ್ 80 ಮೂಟೆ ಹಿಡಿತಕ್ಕಂಥ ಇನ್ಕ್ಯುಬೇಟರ್ ಸಿಗುತ್ತೆ, ಅದು 7,500 ಆಗ್ತದೆ. 1 ವರ್ಷ ವ್ಯಾರಂಟಿ ಕೊಡ್ತೇವೆ, ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಬರುತ್ತೆ ಸರ್. ನೆಕ್ಸ್ಟ್ 160 ಮೂಟೆ ಹಿಡಿತಕ್ಕಂಥ ಇನ್ಕ್ಯುಬೇಟರ್ ಸಿಗುತ್ತೆ, ಅದು 10,500 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ, ಎಲ್ಲ ಸ್ಪೇರ್ಸ್ ಒಂದು ಎಕ್ಸ್ಟ್ರಾ ಬರುತ್ತೆ ಸರ್. ಅದು ಒಂದ್ ವೇಳೆ ನೀವು ಇಲ್ಲಿಗೆ ಬಂದು ತಗೊಂಡ್ರೆ ನಿಮ್ಗೆ ಆ ಪ್ರೈಸಸ್ ಇರುತ್ತೆ. ನಿಮಗೆ ಕಳಿಸ್ಕೊಡ್ಬೇಕು ನಿಮ್ಮ ಊರಿಗೆ, ಅಂದ್ರೆ ನಿಮ್ಮ ತಾಲೂಕು ಮಟ್ಟದವರೆಗೂ ನಾವು ತಲುಪಿಸ್ತೀವಿ ಸರ್. ನಿಮ್ಗೆ ಕಳಿಸ್ಕೊಡ್ಬೇಕಾದ್ರೆ ಕೊರಿಯರ್ ಚಾರ್ಜು 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಇನ್ ಕೇಸ್ ನಿಮಗೆ ಬೇಕು ಅಂದ್ರೆ ಬುಕಿಂಗ್ ಮಾಡ್ಕೊಳ್ಳೋಂಗಿದ್ರೆ ನೀವು ಮುಂಚೆನೆ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಸರ್. ನಮಗೆ ಫೋನ್ ಪೇ, ಗೂಗಲ್ ಪೇ ಅಥವಾ ಆನ್ಲೈನ್ ಥ್ರೂ ಅಂದ್ರೆ ಅಕೌಂಟ್ ಥ್ರೂ ಪೇಮೆಂಟ್ ಮಾಡ್ಕೊಂಡು ನೀವು ಬುಕ್ ಮಾಡ್ಕೊಂಡ್ರೆ ಕಳಿಸ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಸರ್. ಒನ್ಸ್ ನಮ್ಮ ಕೈಯಲ್ಲಿಂದ ಬಾಕ್ಸ್ ಅನ್ನೋದು ಹೊರಗಡೆ ಹೊರಟೋದ್ಮೇಲೆ ನಮ್ಮ ಕಂಟ್ರೋಲ್ಸ್ ಅದ್ರ ಮೇಲೆ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದು ತಗೊಂಡು ಹೋಗ್ತೀವಿ ಅಂದ್ರೆ ನೀವು ಪಕ್ಕ ಬೇಕು ಅಂದ್ರೆ ಮಾತ್ರ ಬಂದು ನೋಡಿ ವಿಸಿಟ್ ಮಾಡಿ ಕುತ್ಕೊಂಡು ಮಾತಾಡಿ ತಗೊಂಡು ಹೋಗ್ಬೋದು. ನೀವು ತಗೊಂಡು ಹೋಗೋವಾಗ ನಮ್ಗೆ ಪೇಮೆಂಟ್ ಮಾಡಿ ತಗೊಂಡು ಹೋಗ್ಬೋದು ಸರ್, ನೋ ಪ್ರಾಬ್ಲಮ್. ನೀವು ಬರಂಗಿದ್ರೆ ನಮ್ಗೇನಂದ್ರೆ ಅಟ್ಲೀಸ್ಟ್ 1 ದಿನ ಮುಂಚೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಅಥವಾ ನಿಮಗೆ ಕಳ್ಸಿಕೊಡ್ಬೇಕು, ಮ್ಯಾಕ್ಸಿಮಮ್ ಇವತ್ತು ಬುಕಿಂಗ್ ಮಾಡಿದ್ರೆ ನಾಳೆ ಸಂಜೆ ಒಳಗೆ ಕೊರಿಯರ್ ಮಾಡ್ತೇವೆ. ಅಲ್ಲಿಂದ ಒಂದು 3 ರಿಂದ 4 ದಿನದಲ್ಲಿ ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕೊರಿಯರ್ ಆಫೀಸ್ಗೆ ಬರುತ್ತೆ ಸರ್. ಕೊರಿಯರ್ ಆಫೀಸ್ ಬಂದ್ಮೇಲೆ ಕೊರಿಯರ್ ಆಫೀಸಿಂದ ನಿಮ್ಗೊಂದು ಫೋನ್ ಮಾಡ್ತಾರೆ. ನೀವು ಕಲೆಕ್ಟ್ ಮಾಡ್ಕೊಂಡು ನಮ್ಗೊಂದು ಫೋನ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತ ನೀಟಾಗಿ ವಿಡಿಯೋಸ್ ಇರುತ್ತೆ, ಕಳ್ಸಿಕೊಡ್ತೀನಿ. ಆಸ್ ಇಟ್ ಈಸ್ ಫಾಲೋ ಮಾಡಿದ್ರೆ ನಿಮ್ಗೆ ಸಾಕು ಸರ್, ಇನ್ನೇನು ಮಾಡಂಗಿರೋದಿಲ್ಲ. ಇವಾಗ ಹೆಂಗ್ ವಿಡಿಯೋನಲ್ಲಿ ಹೇಳ್ತಾ ಇದೀನೋ ಅವಾಗ ಕೂಡ ಹಂಗೆ ನೀಟಾಗಿ ವಿಡಿಯೋನಲ್ಲಿ ಹೇಳಿ ಡೆಮೋ ತೋರಿಸಿ ನಿಮ್ಗೆ ಹೇಳ್ಕೊಡ್ತೀವಿ. ಫಾಲೋ ಮಾಡ್ಕೊಂಡು ಆರಾಮ್ ಮಾಡ್ಕೋಬಹುದು ಸರ್. ಎಲ್ಲರಿಗೂ ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್. ನನ್ನ ಹೆಸರು ಶ್ರೀಧರ್ ಅಂತ. ಇವತ್ತು ನಮ್ಮ ವಿಡಿಯೋ ಜಸ್ಟ್ ಸಿಂಪಲ್ ಸರ್, ಬ್ರೂಡಿಂಗ್ ಸೆಟಪ್ ಯಾವ ತರ ಮಾಡ್ಕೋಬೇಕು ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಸರ್. ಈ ವಿಷಯದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬ್ರೂಡಿಂಗ್ ಸೆಟಪ್ ಅಂದ್ರೆ ಏನೋ ಅನ್ಕೊಂಡು ಒಂದು ರೂಮ್ ಅಲ್ಲಿ 2 ಲೈಟ್ ಬಿಟ್ಬಿಟ್ಟು ಒಂದು 10x10 ಅಡಿ ಇರ್ತಕ್ಕಂಥ ರೂಮ್ ಆಗಿರ್ಬೋದು, 10x20 ಇರ್ತಕ್ಕಂಥ ರೂಮ್ ಆಗಿರ್ಬೋದು, ಮರಿಗಳನ್ನ ಒಳಗಡೆ ಬಿಟ್ಬಿಡ್ತಾರೆ, 2 ಕಾರ್ನರ್ ಅಲ್ಲಿ 2 ಬಲ್ಪ್ ಹಾಕ್ಬಿಡ್ತಾರೆ. ಅವಾಗ ಮರಿಗಳು ಏನಾಗುತ್ತೆ ಅಂದ್ರೆ ಸ್ವಲ್ಪ ವೀಕ್ನೆಸ್ ಆಗಿ ಸತ್ತೋಗ್ಬಿಡುತ್ತೆ. ಆ ತರ ಅಲ್ಲ, ಬ್ರೂಡಿಂಗ್ ಸೆಟಪ್ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಮರಿಗಳ ಬೆಳವಣಿಗೆ ಅಷ್ಟೇ ಪರ್ಫೆಕ್ಟ್ ಆಗಿ ಬೆಳವಣಿಗೆ ಆಗುತ್ತೆ. ಒಂದ್ ಮರಿ ಕೂಡ ಸತ್ತೋಗ್ದಿರೋ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು ಸರ್. ಈ ವಿಷಯಕ್ಕೆ ನಾವು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಒಂದಿಗೆ ಈ ವಿಡಿಯೋನಲ್ಲಿ ಬರ್ತಾ ಇದೀವಿ, ತೋರಿಸ್ಕೊಡ್ತೀವಿ ಸರ್ ಪ್ರಾಕ್ಟಿಕಲ್ ಆಗಿ ಯಾವ ತರ ಮಾಡ್ಬೇಕು. ಇದೀಗ ನಾವು ಇನ್ಕ್ಯುಬೇಟರ್ಗೆ ಏನ್ ಮಾಡ್ಬೇಕಂದ್ರೆ ನೋಡಿ, ಇಂಥದ್ದೊಂದು ಕರ್ಟನ್ ಬಾಕ್ಸ್ ಒಂದು ತಗೋಬೇಕು ಸರ್. ಇಂಥ ಬಾಕ್ಸ್ ಬಂದು ನಿಮಗೆ ನಿಮ್ಮ ಲೋಕಲ್ ಅಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಬಾಕ್ಸ್ ಆಗಿರ್ಬೋದು, ಇಂಥದ್ದು ಯಾವ್ದಾದ್ರು ಒಂದು ನೋಡಿ, ಅಗಲ 1.5 ಅಡಿ, ಲೆಂತ್ ಒಂದು 2.5 ಅಡಿ ಇರ್ತಕ್ಕಂಥ ಒಂದು ಬಾಕ್ಸ್ ಒಂದು ತಗೊಂಡ್ರೆ ಸಾಕು. ನೋಡ್ಕೊಳ್ಳಿ ಮಜರ್ಸ್ ಈ ತರ. ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ, ನೆಲದ ಮೇಲೆ ಈ ತರ ಇಟ್ಬಿಟ್ಟು ಬ್ರೂಡಿಂಗ್ ಸೆಟಪ್ ಮಾಡ್ಬಾರ್ದು ಸರ್ ಯಾವತ್ತೂ. ಯಾಕಂದ್ರೆ ಸ್ವಲ್ಪ ಏನಾದ್ರು ನಾವು ವಾಟರ್ ಎಲ್ಲ ಇಟ್ಟಿರ್ತಾ ಇರ್ತೀವಿ, ಅದೆಲ್ಲ ಚೆಲ್ಲಿದ್ರೆ ಇರುವೆಗಳು ಬಂದ್ಬಿಟ್ಟು ಮರಿಗಳನ್ನ ಕಡಿದು ಸಾಯಿಸೋ
ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಹಿಂಗೆ 1 ಅಡಿ ಹೈಟ್ ಅಲ್ಲಿ ಏನ್ರ ಮೇಲಾದ್ರೂ ಈ ತರ ಆರಾಮಾಗಿ ಇಟ್ಕೊಳ್ಳಿ, ನಿಮಗೆ ನೋಡ್ಕೊಳ್ಳೋದಕ್ಕೆ ಆರಾಮಿರುತ್ತೆ, ಮೇವು ನೀರು ಬದಲಾಯಿಸ್ಕೋದಕ್ಕೆಲ್ಲ ಆರಾಮಾಗಿರುತ್ತೆ. ಇವಾಗ ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ ಸರ್, ಒಳಗಡೆ ಒಂದು ಚೀಲ ಹಾಕ್ತಿವಿ. ಈ ಚೀಲ ಹಾಕ್ಬಿಟ್ಟು 4 ಮೂಲೆಗೆ ಇದ್ರ ಮೇಲೆ ಮರಳು ಹಾಕ್ತಿವಿ ಸರ್. ಮರಳು ನೋಡ್ಬೋದು ನೀವು, ನಾರ್ಮಲ್ ಮಣ್ಣು ಹಾಕ್ಬಾರ್ದು ಸರ್, ಮರಳು ಹಾಕ್ಬೇಕು. 2 ಇಂಚು ಮರಳು ಹಾಕ್ಬಿಟ್ರೆ ಸಾಕು. ನಾವು ಒಂದ್ 2 ಇಂಚು ಮರಳು ಹಾಕೊಂಡ್ರೆ ನಮಗೆ ಮರಿಗಳು ಏನ್ ಮಾಡುತ್ತೆ ಅಂದ್ರೆ ಈ ಮರಳ ಮೇಲೆ ಒಂದ್ ವೇಳೆ ಗಲೀಜ್ ಮಾಡಿದ್ರೆ 1 ತಿಂಗಳ ಕಾಲ ನೀವೇನ್ ಟೆನ್ಷನ್ ಬೀಳಂಗೆ ಇರಲ್ಲ ಸರ್. ಒಂದು ಬ್ಯಾಚ್ ಔಟ್ಪುಟ್ ತೆಗಿಯೋರ್ಗು ನೀವೇನ್ ಟೆನ್ಷನ್ ಬೀಳಂಗಿರಲ್ಲ. ನೆಕ್ಸ್ಟ್ ಬ್ಯಾಚ್ ಏನ್ ಮಾಡ್ತೀವಿ ಅಂದ್ರೆ ಚೀಲ ಇರುತ್ತಲ್ವಾ, ಸ್ವಲ್ಪ ಫೋಲ್ಡ್ ಮಾಡಿ ತಗೊಂಡು ಬಿಸಾಕ್ಬಿಟ್ಟು ಮತ್ತೆ ಫ್ರೆಶ್ ಮರಳು ಹಾಕೊಳ್ತೀವಿ, ಫ್ರೆಶ್ ಆಗಿ ಮರಿಗಳು ತೆಗೆದು ಬಿಡ್ತೀವಿ. ಮರಳು ಹಾಕೋ ಉದ್ದೇಶ ಏನಂದ್ರೆ ಸ್ಮೆಲ್ ಬರಲ್ಲ ಸರ್, ಗಲೀಜ್ ಆದ್ರೂ ನಮಗ್ ಗೊತ್ತಾಗಲ್ಲ, ಕೋಳಿ ಮರಿಗಳಿಗೂ ಪ್ರಾಬ್ಲಮ್ ಬರಲ್ಲ. ಒಂದೊಂದು ಸಣ್ಣ ಪುಟ್ಟ ಕಲ್ಲಿರುತ್ತೆ, ಅದು ಕುಚ್ಕೊಂಡು ತಿಂತಾ ಇರುತ್ತೆ, ಆದ್ರಿಂದ ಮರಿಗಳಿಗೆ ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ ಸರ್. ಯಾಕೆಂದ್ರೆ ನಾವು ಹೊರಗಡೆ ಬಿಡೋದಿಲ್ಲ. ಕೆಲವ್ರು ಏನೇನ್ ಮಾಡ್ತಾರೆ ಗೊತ್ತಾ, ಮರಿಗಳು ಬಂದ್ಮೇಲೆ ಮರಿಗಳನ್ನ ತಗೊಂಡೋಗಿ ಬಿಸಿಲಲ್ಲಿ ಬಿಡ್ಬೇಕಂತೆ, ಅಲ್ಲಿ ಬಿಡ್ಬೇಕಂತೆ, ಇಲ್ಲಿ ಬಿಡ್ಬೇಕಂತೆ ಅಂತೆಲ್ಲ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಯಾರ ಮಾತು ನಂಬಬೇಡಿ ಸರ್. ಕೋಳಿ ಮರಿಗಳಿಗೆ ಚಳಿ ಗಾಳಿ ಬೀಸಬಾರ್ದು, ಬಿಸಿಲಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಸರ್. ಯಾಕಂದ್ರೆ ಎಳೆ ಕೂಸು, ಹುಟ್ಟಿರ್ತಕ್ಕಂಥ ಎಳೆ ಕೂಸು ತಾಯಿ ಆದ್ರೆ ಏನ್ ಮಾಡುತ್ತಂದ್ರೆ ಅದ್ರ ರೆಕ್ಕೆಗಳ ಕೆಳಗಡೆ ಹಾಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಬಿಡುತ್ತೆ, ಮತ್ತೆ ತಗೊಂಡು ರೆಕ್ಕೆ ಕೆಳಗಡೆ ಹಾಕೊಳ್ಳುತ್ತೆ, ಎಲ್ಲೋ ನೆರಳಲ್ಲಿ ಪೊದೆಗಳ ಕೆಳಗಡೆ ಬೆಳೆಸುತ್ತೆ, ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿರುತ್ತೆ. ನಾವು ಹಂಗೆಲ್ಲ ಆರ್ಗನೈಸರ್ ಸಿಸ್ಟಮ್ ಅಲ್ಲೆಲ್ಲ ತಾಯಿ ತರ ಮಾಡೋದಕ್ಕಾಗೋದಿಲ್ಲ. ಆದ್ರಿಂದ ಇಂಥ ಒಂದು ಬಾಕ್ಸ್ ಅಲ್ಲಿ ಮರಳು ಹಾಕ್ತಿವಿ, ಒಂದು ಬಲ್ಪ್ ಹಾಕ್ತಿವಿ, ಅದರಲ್ಲಿ ನಾವು ಮೇಂಟೈನ್ ಮಾಡ್ತಾರೆ. ಇದೀಗ ಮರಳೆಲ್ಲ ಹಾಕಿದಾದ್ಮೇಲೆ ನಾವೇನಂದ್ರೆ ಬಲ್ಬ್ ಫಿಟ್ ಮಾಡ್ಕೋಬೇಕು ಸರ್. ಯಾವ ತರ ಫಿಟ್ ಮಾಡ್ಕೋಬೇಕಂದ್ರೆ ನೋಡಿ, ಮನೆಗಳಿಗೆ ಎಲೆಕ್ಟ್ರಿಕ್ ಸಾಕೆಟ್ಗೆ ಹಾಕ್ತಕ್ಕಂಥ ಬಲ್ಬ್ ಒಂದು ಹೋಲ್ಡರ್ ಅನ್ನು ತಗೊಂಡ್ರೆ ಈ ತರ ಅದಕ್ಕೆ ಸ್ಕ್ರೂ ಹಾಕೋ ಸಿಸ್ಟಮ್ ಇರುತ್ತೆ ಸರ್. ಒಳಗಡೆ ಸ್ಕ್ರೂನ ಈ ತರ ಕಟನ್ ಬಾಕ್ಸ್ಗೆ ಚುಚ್ಚಿಬಿಟ್ಟು ಒಂದು 100 ಕ್ಯಾಂಡಲ್ ಬಲ್ಬ್ ಹಾಕೋಬೇಕು ಸರ್. 60 ವಾಟ್ಸ್ 200 ವಾಟ್ಸ್ ಎಲ್ಲ ಹಾಕ್ಬೇಡಿ. 60 ವಾಟ್ ಹಾಕಿದ್ರೆ ಹೀಟ್ ಕಮ್ಮಿ ಆಗ್ಬಿಟ್ಟು ಮರಿಗಳಿಗೆ ಹೀಟ್ ಸಾಕಾಗ್ದಿರ ಒಂದ್ರ ಮೇಲೆ ಒಂದು 10 ತುಳ್ಕೊಂಡು ಪ್ರಾಬ್ಲಮ್ ಆಗುತ್ತೆ ಸರ್. ಅದೇ 200 ಕ್ಯಾಂಡಲ್ ಹಾಕಿದ್ರೆ ಓವರ್ ಹೀಟ್ ಆಗ್ಬಿಟ್ಟು ಮರಿಗಳಿಗೆ ಸೆಕೆ ಜಾಸ್ತಿ ಆಗ್ಬಿಟ್ಟು ಸತ್ತೋಗೋ ಚಾನ್ಸಸ್ ಇರುತ್ತೆ. ನಿಮಗೆ ಎಕ್ಸ್ಟ್ರೀಮ್ ಚಳಿ ಇದೆ, ಜಾಸ್ತಿ ಚಳಿ ಇದೆ ಅಂದವಾಗ 200 ವಾಟ್ಸ್ ಹಾಕೊಳ್ಳಿ, ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಜಾಸ್ತಿ ಬಿಸಿಲು ಕಾಯ್ತಾ ಇದೆ, ಬಿಸಿ ಇರೋಕ್ಕಾಗ್ತಾ ಇಲ್ಲ ಅಂದವಾಗ ನೀವು ಲೈಟ್ಸ್ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ಒಂದು LED ಲೈಟ್ ಹಾಕೊಳ್ಳೋದು ಒಳ್ಳೇದು ಸರ್. ನೋಡಿ ಕರೆಂಟ್ಗೆ ಹಾಕಿದ್ದೀವಿ, ಬಲ್ಪ್ ಆನ್ ಮಾಡ್ಕೊಂಡಿದ್ದೀವಿ, ನೀಟಾಗಿ ಮಾಡ್ಕೋಬೇಕು ಸರ್. ಸಿಸ್ಟಮು ಗಲೀಜ್ ಆಗೋ ಥರ ಎಲ್ಲ ಮಾಡ್ಕೋಬಾರ್ದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ನೋಡ್ಕೋಬಹುದು, ಇದು ಫೀಡರ್ ಸರ್. ಇದು ಫೀಡರು, ಅದು ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಸರ್. ಇದು ಈ ಸ್ಟಾರ್ಟರ್ ಫೀಡ್ನ ನಾವು ಮರಿಗಳಿಗೆ 1 ತಿಂಗಳ ಕಾಲ ಪಕ್ಕಾ ಕೊಡ್ಬೇಕಾಗುತ್ತೆ. ಇದನ್ನ ತಗೊಂಡೋಗಿ ಇದರಲ್ಲಿ ಇಟ್ಬಿಡೋಣ. ನೆಕ್ಸ್ಟ್ ಇದು ಡ್ರಿಂಕರ್ ಸರ್, ವಾಟರ್ ಡ್ರಿಂಕರ್. ಇದರಲ್ಲಿ ನಮಗೆ 1 ಲೀಟರ್ ನೀರು ಬೀಳುತ್ತೆ ಸರ್. 1 ಲೀಟರ್ದು ಬರುತ್ತೆ, 1.5 ಲೀಟ್ರು, 3 ಲೀಟ್ರು, 5 ಲೀಟ್ರು, ಹಿಂಗೆಲ್ಲ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ. ಹುಟ್ಟಿರೋ ಮರಿಗಳಿಗೆ ಇದು ಜಾಸ್ತಿ ಹೈಟ್ ಇರಬಾರ್ದು, ಹಿಂಗೆ ಸಣ್ಣ ಇರ್ತಕ್ಕಂಥ ಚಿಕ್ಕದು 1 ಲೀಟರ್ ತಗೊಂಡ್ರೆ ಸಾಕು. ನೀವು ಇದನ್ನು ಇಟ್ಕೊಂಡ್ಬಿಡೋಣ ಸರ್. ನೆಕ್ಸ್ಟ್ ಏನಂದ್ರೆ ಬೇಸ್ ಅನ್ನೋದು ಕರೆಕ್ಟಾಗಿ ಹಿಂಗೆ ಇಲ್ದಿರ ಲೆವೆಲ್ ಆಗಿದ್ರೆ, ನೀರು ಅನ್ನೋದು ಔಟ್ಫ್ಲೋ ಆಗ್ದಿರ, ಗಲೀಜ್ ಆಗ್ದಿರ ನೀಟಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮರಿಗಳು ಬಿಟ್ಕೊಳ್ಳೋದು ಸರ್. ಈಗ ನಮ್ಮ ಫ್ಯಾಕ್ಟ್ರಿ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ತಯಾರಿ ಎಲ್ಲ ಮಾಡ್ತಾ ಇರ್ತೀವಿ. ನೋಡಿ ವುಡ್ ಎಲ್ಲ ತಗೊಂಡ್ಬಂದು ಅದನ್ನ ಕೆಲಸದವ್ರು ಬರ್ತಾರೆ, ಅವರೆಲ್ಲ ಫ್ರೇಮ್ಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ನಮಗೆ ಬಾಕ್ಸ್ಗಳೆಲ್ಲ ರೆಡಿ ಆಗ್ತಾ ಇರುತ್ತೆ. ವೈರಿಂಗ್ ಸಿಸ್ಟಮು 4 ಜನ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಯಾವುದೇ ವಿಷಯಕ್ಕೆ ಟೆನ್ಷನ್ ತಗೋಬೇಡಿ. ನೀವು ದುಡ್ಡು ಹಾಕ್ತೀವಿ ನಮಗೆ ಅವಾಗ ಇನ್ಕ್ಯುಬೇಟರ್ ಬರಲ್ವೇನೋ ಇಂಥ ಟೆನ್ಷನ್ ಎಲ್ಲ ಬೇಕಾಗಿರೋದಿಲ್ಲ. ನಿಮ್ಮ ನಿರಂತರ ಕೆಲಸನೇ ಇದಾಗಿರ್ತದೆ. ಏನಂದ್ರೆ ಇನ್ಕ್ಯುಬೇಟರ್ಸ್ ವಿಷಯದಲ್ಲಿ ಈ ಕಡೆ ನೋಡ್ಕೋಬಹುದು ನೀವು. ಈ ಕಡೆ ಎಲ್ಲ ತಯಾರಿ ಆಗ್ತಾ ಇರ್ತಕ್ಕಂಥ, ಇವಾಗ ಅಲ್ಲಿ ಆಫೀಸ್ ರೂಮ್ ಅಲ್ಲಿ ನೋಡಿದ್ರಿ, ಮತ್ತೆ ಇಲ್ಲೆಲ್ಲ ತಯಾರಿ ಆಗ್ಬೇಕಾಗಿರ್ತಕ್ಕಂಥ ಇನ್ಕ್ಯುಬೇಟರ್ಸ್ ಬಾಕ್ಸ್ ಎಲ್ಲ ಇವಾಗಿರ್ತವೆ. ಯಾವುದೇ ವಿಷಯಕ್ಕೂ ಟೆನ್ಷನ್ ಬೇಕಾಗಿಲ್ಲ ಸರ್ ನಿಮ್ಗೆ.